ಶಾಂತಿಗಾಗಿ ನಾಗರಿಕ ಸಮಿತಿ ನಡೆಸಿದ ಮಾತುಕತೆ ಯಶಸ್ವಿಯಾಗಿರುತ್ತೆ. ಒತ್ತುವರಿ नमस्कार गुरुजी। शुभ्रकाजं सखाजं सुखमजमनपाजं मुक्त्युपाजं विमाजं नृहजमहममेजं ध्येजमाम्नाजगेयं सदजमसदजेजं श्रीसहाजं भजेजम् अञ्जनासुनुसान्निध्यात् द्विजजेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवण पठनमात्रेण वक्तुश्च श्रोतॄणां निखिल कलिकृतकल्मष अपनोदनपटुतरे श्रीमद्भागवते महापुराणे द्वितीयस्कन्धे द्वितीयाध्याये अद्य कथानुवादे सति किंचित् पूर्वकथानुवादः। ಇಲ್ಲಿವರೆಗೆ ಎರಡು ತರಹದ ಮಾರ್ಗಗಳನ್ನ ಹೇಳಿದ್ರು. ಎರಡು ರೀತಿ, ಒಂದು ಈ ದಾರಿಲಿ ಮತ್ತೊಂದು ಇನ್ನೊಂದು ದಾರಿಲಿ. ದೇವಯಾನ, ಪಿತೃಯಾನ ಇದೆಲ್ಲ ಹಿಂದಕ್ಕೆ ಬಂದಿತ್ತು. ಇದೆಲ್ಲ ಹೇಳಿದ್ರಲ್ಲ, ಈ ತರ ಮಾರ್ಗ ಇದೆ, ಇಲ್ಲಿಗೆ ಜೀವ ಹೋಗ್ತಾನೆ, ಬ್ರಹ್ಮದೇವರ ಜೊತೆಗೆ ಹೋಗ್ತಾನೆ, ದೇವತೆಗಳಿರ್ತಾರೆ, ಆಮೇಲೆ ಒಂದೊಂದೇ ತತ್ವಗಳಲ್ಲಿ ದೇವ ಇರ್ತಾನೆ, ಅಲ್ಲಿ ಹೋಗಿ ಸೇರ್ಕೊಳ್ತಾ ಹೋಗ್ತೀವಿ, ಕೊನೆಗೆ ಬ್ರಹ್ಮದೇವರ ಉಪದೇಶ ಪಡಿತೀವಿ, ಕೊನೆಗೆ ಭಗವಂತ ತಾನು ಎಲ್ಲಿ ನೆಲೆಸಿದಾನೆ ಆ ಸ್ಥಾನಕ್ಕೆ ಹೋಗಿ ನಾವು ಹೊಂದುತ್ತೀವಿ, ಪಡಿತೀವಿ, ಮೋಕ್ಷಕ್ಕೆ ಹೋಗ್ತೀವಿ ಅಂತ ಇಷ್ಟೆಲ್ಲ ಮಾರ್ಗದ ಬಗ್ಗೆ ನೀವು ತಿಳಿಸಿದ್ರಿ. ಆದ್ರೆ ಇದೆಲ್ಲ ಇದೆಯಾ, ಇದಕ್ಕೆಲ್ಲ ಪ್ರಮಾಣ ಇದೆ ಏನಾದ್ರು ಅಂದ್ರೆ ಅದಕ್ಕೆ ಎರಡು ಕಾರಣ ಕೊಡ್ತಾರೆ. ಒಂದು ವೇದ ಹೇಳಿದೆ ಅಂತ ಹೇಳಿ, ವೇದ ಮಂತ್ರಗಳು ಹೇಳಿದೆ ಇದ್ರ ಬಗ್ಗೆ. ಈ ದಾರಿಯಲ್ಲಿ ಹೋಗ್ತಾರೆ, ಈ ದಾರಿಯಲ್ಲಿ ಹೋಗ್ತಾರೆ, ದಾರಿಗಳ ಬಗ್ಗೆ, ಮಾರ್ಗಗಳ ಬಗ್ಗೆ ವೇದದಲ್ಲಿದೆ ಒಂದು. ಅಷ್ಟೇ ಅಲ್ಲ, ಈ ವಿಷಯ ಹರಿಸಂಪ್ರದಾಯ ಆಗತ ಅಂತ ಹೇಳ್ತಾರೆ. ಈಗೆಲ್ಲ ನಾವ್ ಹೇಳ್ತೀವಲ್ಲ, ಇದೆಲ್ಲ ಯಾಕೆ ಮಾಡ್ತಾ ಇದ್ರಿ, ಇದ ನಮ್ ಸಂಪ್ರದಾಯದಲ್ಲಿದೆ, ನಮ್ ಹಿರಿಯರು ಮಾಡ್ಕೊಂಡ್ ಬಂದಿದ್ದಾರೆ. ಹಾಗೆ ಹರಿಸಂಪ್ರದಾಯ ಅಂತ ದೇವರ ಒಂದು ಸಂಪ್ರದಾಯ ಹಾಕೊಟ್ಟಿದ್ದಾನೆ, ದೇವರು ತಿಳಿಸ್ಕೊಟ್ಟಿದ್ದಾನೆ ಚತುರ್ಮುಖ ಬ್ರಹ್ಮದೇವರಿಗೆ, ಅವ್ರು ಇನ್ನೊಬ್ರಿಗೆ ತಿಳಿಸ್ಕೊಟ್ರು. ಹೀಗೆ ಒಂದು ಸಂಪ್ರದಾಯ ಇದೆ. ಆ ಸಂಪ್ರದಾಯದಲ್ಲಿ ಇದ್ರ ಬಗ್ಗೆ ಎಲ್ಲ ತಿಳಿಸಿದ್ದಾರೆ. ಯಾವ ಯಾವ ಮಾರ್ಗದಲ್ಲಿ ಯಾರ್ಯಾರು ಹೋಗ್ತಾರೆ, ಆಮೇಲೆ ಆ ಮಾರ್ಗಕ್ಕೆ ತಲುಪಿದ್ಮೇಲೆ ಮುಂದೇನ್ ಕಥೆ ಎಲ್ಲ ಅವ್ರು ಹೇಳಿದ್ದಾರೆ. ಒಂದು ಹರಿ ಸಂಪ್ರದಾಯ, ಮತ್ತೊಂದು ವೇದ ಮಂತ್ರಗಳೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗೆ ಈ ಎರಡು ಕಾರಣ ಇರೋದ್ರಿಂದ ನ ಅಶ್ರದ್ಧೇಯಂ, ಅಯ್ಯೋ ಇದೆಲ್ಲ ಸುಳ್ಳು, ಇದೇನಿಲ್ಲ, ಹೀಗೆ ಎಲ್ಲ ಶ್ರದ್ಧೆ ಇಡಿ, ಶ್ರದ್ಧೆಯನ್ನ ಕಳ್ಕೊಳ್ಬಾರ್ದು. ಈ ತರ ಎಲ್ಲ ಮಾರ್ಗಗಳಿದೆ. ಯಾಕೆ ವೇದ ಮಂತ್ರಗಳು ಹೇಳಿದೆ, ಹರಿ ಸಂಪ್ರದಾಯ ಇದೆ, ಅದನ್ನ ಸಂಪ್ರದಾಯ ಒಂದು ಪ್ರಮಾಣ ಇದೆ, ಜೊತೆಗೆ ವೇದ ಪ್ರಮಾಣನೂ ಇದೆ ಈ ವಿಷಯದಲ್ಲಿ. ಹಾಗಾಗಿ ಇದ್ರ ಬಗ್ಗೆ ಶ್ರದ್ಧೆಯನ್ನ ಇಡಬೇಕು, ಅಶ್ರದ್ಧೆಯನ್ನ ಯಾವತ್ತು ಮಾಡಬಾರದು ಅಂತ ಹೇಳಿ, ಹಾಗಾದ್ರೆ ಅಪೃಷ್ಟಂ ಕಸ್ಮಾದುಕ್ತಂ, ನಾ ಏನ ಇದ್ರ ಬಗ್ಗೆ ಪ್ರಶ್ನೆ ಕೇಳಿಲ್ವಲ್ಲ ಅಂತ ನಿನಗೆ ಪರೀಕ್ಷಿತ ನನಗೆ ಅನ್ಸಿದ್ರೆ, ಇಲ್ಲ ಇಲ್ಲ, ನೀನು ಕೇಳದೆ ಇದ್ರು ನಾನು ಹೇಳ್ದೆ ಅಂತನ, ಅಥವಾ ನೀನ್ ಅದ್ರ ಬಗ್ಗೆ ಕೇಳಿದ್ರಿಂದಲೇ ನಾನು ಹೇಳ್ದೆ ಅಂತನ, ಹೇಗೆ ಅದನ್ನ ಅವರೇ ಬಿಡಿಸ್ತಾರೆ. ಈ 35ನೇ ಶ್ಲೋಕದಲ್ಲಿ ಹೇಳ್ತಾರೆ. ಈಗ 35ನೆಯ ಶ್ಲೋಕವನ್ನು ನೋಡೋಣ. ಏತೆ ಶ್ರುತೀತೆ ನೃಪ ವೇದ ಗೀತೆ
ತ್ವಯಾಭಿಪೃಷ್ಟೇಥ ಸನಾತನೇ ಚ ಯೇ ದ್ವೇ ಪುರಾ ಬ್ರಹ್ಮಣ ಆಹ ಪೃಷ್ಟಃ ಆರಾಧಿತೋ ಭಗವಾನ್ ವಾಸುದೇವಃ. ಏತೇ ಶ್ರುತಿ ಅಂದ್ರೆ ಈ ಮಾರ್ಗಗಳೇನಿದೆ, ಈಗ ಹೇಳಿದ ಮಾರ್ಗ ಇದನ್ನ ವೇದ ಮಂತ್ರಗಳು ಹೇಳಿದೆ. ಎಲ್ಲಿ ಹೇಳಿದೆ ವೇದ ಮಂತ್ರ? ಸುಮ್ನೆ ಹೇಳಿದ್ರೆ ಆಯ್ತಾ ವೇದ ಮಂತ್ರ ಹೇಳಿದೆ ಅಂತ? ಒಂದ್ ವೇದ ಮಂತ್ರ ಉದಾಹರಣೆ ಕೊಡಿ ಇದು ಬಂದಿದೆ ಅಂತ. ಭಾಗವತಲ್ ಬಂದಿದೆ ಅಂದ್ರೆ ಅದು ವೇದದಲ್ಲಿ ಬಂದಿರ್ಲೇಬೇಕು. ಯಾಕಂದ್ರೆ ವೇದ ಮೂಲಕವಾಗೇ ಭಾಗವತ ಬಂದಿದೆ. ಅಂದ್ರೆ ವೇದ ಓದಿ ತಿಳಿದುಕೊಂಡು ರಚನೆ ಮಾಡಿದ್ದು ಅಂತಲ್ಲ ವೇದವ್ಯಾಸರು. ಯಾಕೆ ವೇದವ್ಯಾಸರು ಸಾಕ್ಷಾತ್ ಭಗವಂತ. ಅವರಿಗೆ ವೇದ ಓದಿ ತಿಳ್ಕೊಳ್ಬೇಕು, ಏನೋ ಗೊತ್ತಿರ್ಲಿಲ್ಲ, ಅಜ್ಞಾನ ಇತ್ತು ಮೊದಲಿಗೆ, ಅಜ್ಞಾನ ಹೋಗಿಸ್ಕೊಳ್ಳಿಕ್ಕೆ ವೇದ ಮಂತ್ರಗಳನ್ನ ವೇದವ್ಯಾಸರು ಓದಿದ್ರು. ಓದ್ಮೇಲೆ ತಿಳ್ಕೊಂಡು ಒಂದು ಭಾಗವತ ಗ್ರಂಥ ಬರೆದ್ರು. ಅಲ್ಲ, ದೇವರಿಗೆ ಗೊತ್ತಿಲ್ಲ ಅನ್ನೋ ವಿಷಯನೇ ಇಲ್ಲ. ಮತ್ ವೇದ ಓದಿ ಅಂತ ತಿಳ್ಕೊಳ್ಬೇಕು, ಇನ್ನು ಜಾಸ್ತಿನೇ ಹೇಳ್ತಾನೆ ಭಗವಂತ. ಅದರಿಂದ ಅದಲ್ಲ. ಹಾಗಾದ್ರೆ ಏನು? ಏತೇ ಶ್ರುತೀತೆ ನೃಪ ವೇದ ಗೀತೆ, ವೇದದಲ್ಲಿ ಬಂದಿದೆ. ಆ ವೇದದಲ್ಲಿ ಬಂದಿರೋ ವಿಷಯ ಭಾಗವತದಲ್ಲೂ ಬಂದಿದೆ ಅಷ್ಟೇ. ಭಾಗವತಲ್ಲಿ ಬಂದಿದೆ, ಅದು ವೇದದಲ್ಲೂ ಬಂದಿದ್ದೆ ಇದ್ದೇ ಇರುತ್ತೆ. ವೇದದಲ್ಲಿ ಇಲ್ಲದೆ ಇರೋದು ಭಾಗವತಲ್ಲಿ ಬಂದಿದೆ ಅಂತಿಲ್ಲ. ಅಂತೂ ಈ ಭಾಗವತದಲ್ಲಿ ಬಂದಿರುವ ವಿಷಯ ಒಂದು ವೇದದಲ್ಲಿ ಹೇಳಿದ್ದಾರೆ ಅಂತ. ಯಾವ ವೇದದಲ್ಲಿ ಇದೆ ಅಂದಾಗ ಇಲ್ಲಿ ನಮಗೆ ಮೂಲದಲ್ಲಿ ಸಿಗ್ಲಿಲ್ಲ. ಭಾಗವತಲ್ಲಿ ಇಷ್ಟು ಬಂದಿದೆ ಅಷ್ಟೇ. ಈ 2 ಮಾರ್ಗ ಇದ್ರ ಬಗ್ಗೆ ಎಲ್ಲ ಎಲ್ಲಿ ಬಂದಿದೆ? ವೇದದಲ್ಲಿ ಬಂದಿದೆ ಅಷ್ಟೇ. ಯಾವ ವೇದ ಏನು? ಆಗ ನಮಗೆ ಟಿಪ್ಪಣಿಕಾರರ ಅಗತ್ಯ ಇದೆ. ವಿಜಯಧ್ವಜ ತೀರ್ಥರು, ಯಾದುಪತ್ಯ, ಇವರೆಲ್ಲರನ್ನ ಯಾಕೆ ಸ್ಮರಿಸ್ಕೊಳ್ಬೇಕಷ್ಟು ಅಂದ್ರೆ ಹುಡುಕಿ ಹಾಕಿದ್ದಾರೆ. ಬಹಳ ಕಷ್ಟ. ಎಲ್ಲಿ ಹುಡ್ಕೋಣ? ಯಾವ ವೇದ ವಾಕ್ಯ ನಾವು ಹುಡುಕ್ತಾ ಹೋಗೋಣ? ಅದ್ ಎಲ್ಲಿ ಸಿಗಬೇಕು? ಆದ್ರೆ ಇಲ್ಲಿ ಹೇಳ್ತಾರೆ ಒಂದು ವೇದ ಮಂತ್ರ ಇದೆಯಂತೆ. ಯಾವ ವೇದ ಮಂತ್ರ ಇಲ್ಲಿ ಉಲ್ಲೇಖ ಮಾಡ್ತಾರೆ? ದ್ವೇ ಶ್ರುತಿ ಅಶೃಣವಂ. 2 ರೀತಿ ಮಾರ್ಗ ಇದೆ, ಅದನ್ನ ಕೇಳಿದ್ದೇವೆ. 2 ರೀತಿ ಮಾರ್ಗ ಅಂತ ಒಂದು ವಾಕ್ಯ ಇದೆ. ಆ ವೇದ ವಾಕ್ಯ ಯಾವುದರ ಬಗ್ಗೆ ಹೇಳ್ತಾ ಇದೆಯೋ ಅದನ್ನ ಪರೀಕ್ಷಿತ್ ರಾಜ ಮುಂಚೆ ಪ್ರಶ್ನೆ ಮಾಡಿರ್ತಾನೆ. ಅವನು ಗೊತ್ತಿಲ್ಲ ಈ ವಿಷಯದ ಬಗ್ಗೆ ನಾ ಪ್ರಶ್ನೆ ಮಾಡಿದ್ದೀನಿ ಅಂತ. ಪ್ರಶ್ನೆ ಅಂತೂ ಮಾಡ್ಬಿಟ್ಟ. ಏನ್ ಹೇಳ್ದ? ಯತ್ ಶ್ರೋತವ್ಯಂ ಬ್ರೂಹಿ ಯದ್ವಾ ವಿಪರ್ಯಯಂ. ಯಾವ್ದು ಕೇಳಲೇಬೇಕೋ ಅದನ್ನ ಹೇಳಿ, ಅಥವಾ ಯಾವ್ದು ಮಾಡಬಾರ್ದು ಅದನ್ನ ಮಾಡಿದ್ರೆ ಏನ್ ಅನಿಷ್ಟ ಅದನ್ನು ಹೇಳಿ, ಅದಕ್ಕಿಂತ ವಿಪರೀತವಾಗಿ ಅಂತ. ಈ ಪ್ರಶ್ನೆಯಲ್ಲಿ ಇದು ಕೂಡ ಸೇರ್ಕೊಂಡಿದೆ, ಅದಕ್ಕೆ ನಿನಗೆ ಹೇಳಿದ್ ನಾನು ಅಂತ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಉತ್ತರ ಕೊಟ್ರು. ಏತೇ ಶ್ರುತೀತೆ ನೃಪ, ರಾಜನೇ ಕೇಳು, ಈ 2 ದಾರಿಯನ್ನ ವೇದಗೀತೆ, ವೇದ ಹೇಳಿದೆ. ನೀನೇ ಪ್ರಶ್ನೆ ಕೇಳಿದ್ದೆ, ನಾನಾಗೇನೆ ಇದಕ್ಕೆ ಉತ್ತರ ಕೊಟ್ಟಿದ್ದಲ್ಲ ಹೊರತು ನೀನು ಪ್ರಶ್ನೆ ಕೇಳಿದ್ದಕ್ಕೆ ನಾನು ಉತ್ತರ ಕೊಟ್ಟಿದ್ದು. ಇದೇನಂತ ಅಂದ್ಕೊಂಡಿ? ಭಗವತ್ ಸಂಪ್ರದಾಯ ಇದೆ ಈ ಮಾರ್ಗಗಳ ಬಗ್ಗೆ, ದಾರಿಗಳ ಬಗ್ಗೆ. ಹೀಗೀಗ ಹೋಗ್ತಾನೆ ಜೀವ ಅಂತ, ಆ ಬ್ರಹ್ಮಜ್ಞಾನಿ ಹೀಗ ಹೋಗ್ತಾನೆ ಅನ್ಲಿಕ್ಕೆ ಭಗವಂತನ ಸಂಪ್ರದಾಯ ಇದೆ. ಅಂದ್ರೆ ದೇವರೇ ಹೇಳ್ಕೊಟ್ಟ. ಯಾವಾಗ? ಹಿಂದೆ ಚತುರ್ಮುಖ ಬ್ರಹ್ಮದೇವರು ತಾವು ಭಗವಂತರನ್ನ ಪೂಜೆ ಮಾಡ್ತಾ ಇದ್ರು, ಅರ್ಚನೆ ಮಾಡ್ತಾ ಇದ್ರು. ಮಾಡ್ತಾ ಮಾಡ್ತಾ ಚತುರ್ಮುಖ ಬ್ರಹ್ಮದೇವರು ಒಂದು ಪ್ರಶ್ನೆಯನ್ನ ಮುಂದಿಡ್ತಾರೆ ದೇವರ ಹತ್ರ. ಈ ಮಾರ್ಗಗಳ ಬಗ್ಗೆ, ಈ ಮೋಕ್ಷ ಪಡಿಬೇಕು ಅಂತಾದ್ರೆ ಯಾವ ಯಾವ ವ್ಯಕ್ತಿ ಯಾವ ಯಾವ ಲೋಕಕ್ಕೆ ಬರ್ತಾನೆ, ಹೇಗೆ, ಏನು, ಎತ್ತ, ಈ ವಿಷಯಗಳ ಬಗ್ಗೆ ಚತುರ್ಮುಖ ಬ್ರಹ್ಮದೇವರು ದೇವರ ಹತ್ರ ಪ್ರಶ್ನೆ ಕೇಳಿರ್ತಾರೆ. ಆ ಯಾವ ದೇವರ ಹತ್ರ? ಭಗವಾನ್ ವಾಸುದೇವ. ವಾಸುದೇವ ರೂಪಿ ಪರಮಾತ್ಮ. ಯಾಕೆ? ಮೋಕ್ಷ ಕೊಡೋನು ಅವನೇ. ಆ ಮೋಕ್ಷ ನೀಡುವಂತ, ಯಾಕಂದ್ರೆ ಕೊನೆಗೆ ಸೇರೋದು ಅವನನ್ನೇ, ಆ ವಾಸುದೇವನನ್ನೇ. ಆ ಮೋಕ್ಷವನ್ನು ನೀಡುವಂತಹ ವಾಸುದೇವ ರೂಪಿ ಪರಮಾತ್ಮನ ಬಳಿ ಭಗವಂತ ಬ್ರಹ್ಮದೇವರು ಕೇಳಿರ್ತಾರೆ ಪ್ರಶ್ನೆ. ಪ್ರಶ್ನೆ ಕೇಳಿದಾಗ ಆಗ ವಾಸುದೇವ ರೂಪಿ ಪರಮಾತ್ಮ ಚತುರ್ಮುಖ ಬ್ರಹ್ಮದೇವರಿಗೆ ಯಾವ ಮಾರ್ಗಗಳ ಬಗ್ಗೆ ಉಪದೇಶ ಕೊಟ್ರೋ ಆ ಮಾರ್ಗಗಳ ಬಗ್ಗೆ ನಿನಗೆ ಹೇಳಿದ್ದೀನಿ ಅಂತ ಹೇಳ್ತಾರೆ. ಎಂತ ಅದ್ಭುತ! ದೇವರು ಚತುರ್ಮುಖ ಬ್ರಹ್ಮದೇವರಿಗೆ ಹೇಳಿದ ವಿಷಯ ಒಂದು, ಮತ್ತೊಂದು ವೇದ ಮಂತ್ರಗಳು ಹೇಳ್ತಾ ಇರೋ ವಿಷಯ. ಅದನ್ನ ನಮಗೆ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯ ಹೇಳೋ ಮುಖಾಂತರ ನಮಗ್ ತಿಳಿಸಿದ್ರು. ಅಂತೂ ಭಾಗವತ ನಮಗ್ ಕೊಟ್ಟ ಕೊಡುಗೆನೂ ಇದೆ. ಈ ಮಾರ್ಗಗಳು ನಮಗ್ ಗೊತ್ತಾಗ್ತಾನೆ ಇರ್ಲಿಲ್ಲ.
ಈ ಎಲ್ಲ ಮಾರ್ಗಗಳು ನಮ್ಮ ತನಕ ಬಂದಿದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಅಂದ್ರೆ ದೊಡ್ಡ ಅನುಗ್ರಹ, ಭಾಗವತದ ಮುಖಾಂತರ ವೇದವ್ಯಾಸರು ಕೊಟ್ಟ ಕೊಡುಗೆ. ಏದ್ವೇ ಪುರಾ ಬ್ರಹ್ಮಣ ಆಹ ಪೃಷ್ಟ, ಹಿಂದೆ ಬ್ರಹ್ಮದೇವರು ಕೇಳಿದಾಗ ಆರಾಧಿತೋ ಭಗವಾನ್ ವಾಸುದೇವ, ಅವಾಗ ಭಗವಂತನಾದ ವಾಸುದೇವ ಹೇಳಿದ್ನಲ್ಲ, ಆ ಮುಕ್ತಿ ಮಾರ್ಗ ಯಾವಾಗ್ಲೂ ಇರುವಂತಹ ಮಾರ್ಗ ಇದು. ವೇದದಲ್ಲಿ ಹೇಳಿದ್ದು ಯಾವಾಗ್ಲೂ ಇರುವಂತಹ ಮಾರ್ಗ, ಇದೇನು ಹೊರಟೋಗ್ಬಿಡಲ್ಲ ಅಂತ. ಈ ಮಾರ್ಗಗಳ ಬಗ್ಗೆ ನಾನು ನಿನಗೆ ಹೇಳಿದ್ದೀನಿ ಅಂತ ಇಷ್ಟನ್ನ ಹೇಳ್ತಾರೆ. ಇಲ್ಲಿ ಆವೃತ್ತಿ ಮಾರ್ಗ, ಅನಾವೃತ್ತಿ ಮಾರ್ಗ ಅಂತ ಎರಡು. ಅಂದ್ರೆ ಮತ್ತೆ ಸಂಸಾರಕ್ಕೆ ಬರುವಂತಹ ಮಾರ್ಗ, ಮತ್ತೆ ಸಂಸಾರಕ್ಕೆ ಬರದೇ ಇರೋ ದಾರಿ, ಎರಡರ ಬಗ್ಗೆನೂ ಕೂಡ ಇಲ್ಲಿ ಹೇಳಿದ್ದಾರೆ. ಒಂದು ಮಾತು ಇಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತಾರೆ ವಿಜಯಧ್ವಜ ತೀರ್ಥರು. ಅಥ ಯೇ ಅರಣ್ಯೇ ಶ್ರದ್ಧಾ ತಪ ಇತ್ಯುಪಾಸತೆ ತೇ ಅರ್ಚಿಷಂ ಅಭಿಸಂಭವಂತಿ ಅಂತ. ಅರ್ಚಿಲೋಕಕ್ಕೆ ಹೋಗ್ತಾನೆ ಯಾರು, ಕಾಡಿಗೆ ಹೋಗಿ ಯಾರು ಶ್ರದ್ಧೆಯಿಂದ ತಪಸ್ಸನ್ನ ಮಾಡ್ತಾ ಕೂತಿರ್ತಾನೋ ಹಾಗೆ. ಅದು ವಾಸ್ತವಿಕವಾಗಿ ಇನ್ನೊಂದು ಅಪರೂಪದ ಅರ್ಥ ಇದೆ. ದೇವರ ಬಗ್ಗೆ ಶ್ರದ್ಧಾ ತಪಃ ಇತಿ ಉಪಾಸತೆ ಅಂತಿದೆ. ಅದು ಶ್ರದ್ಧಾ ತಪಃ ಅಂತ, ಅದಕ್ಕೆ ಅನೇಕ ಅರ್ಥಗಳನ್ನ ಮಾಡ್ಬೋದು. ಅಂತೂ ಯಾರು ಏಕಾಂತ ಸಾಧಕನಾಗಿ ತಾನು ಶ್ರದ್ಧೆಯಿಂದ ತಪಸ್ಸನ್ನ ಮಾಡ್ತಾ ಇರ್ತಾನೋ, ಅಥವಾ ಭಗವಂತನ ಆ ಶ್ರದ್ಧಾ ಅಂದ್ರೆ ಭಗವಂತನ ಒಂದು ರೂಪ, ತಪಃ ಅಂತ ಒಂದು ಭಗವಂತನ ರೂಪ, ಅಂತ ರೂಪಗಳನ್ನ ಯಾರು ಉಪಾಸನೆ ಮಾಡ್ತಾರೋ ಅವರು ಈ ಅರ್ಚಿ ಲೋಕಕ್ಕೆ ಹೋಗ್ತಾರೆ. ಹೀಗೆಲ್ಲ ವೇದ ಮಂತ್ರಗಳಲ್ಲಿ ಬಂದಿದೆ. ಅದರಿಂದ ಇಷ್ಟೆಲ್ಲ ಇರೋದ್ರಿಂದ ಇದನ್ನ ಅಶ್ರದ್ಧೇಯ ಅಂತ ಅನ್ನಿಸ್ಕೊಳ್ಳೋದು, ಅಶ್ರದ್ಧೇಯ ಅಂತ ಭಾವಿಸೋದಲ್ಲ. ಇದರ ಶ್ರದ್ಧೆ ಮಾಡ್ಲೇಬಾರ್ದು, ಏನಿದು ಈ ತರ ಎಲ್ಲ ಮಾರ್ಗಗಳಿರತ್ತಾ ಅಂತ ಯೋಚಿಸ್ಬೇಡ. ಯಾಕೆಂದ್ರೆ ಸನಾತನಿ ನಿತ್ಯ ಸ್ಥಿತಿ ಹೇತುತ್ವಾತ್ ಅಂತ ಹೇಳ್ತಾರೆ. ನಿತ್ಯ ಸ್ಥಿತಿ ಹೇತು ಅಂದ್ರೆ ಈ ಎಲ್ಲ ಮಾರ್ಗಗಳು ಪ್ರತಿ ಕಲ್ಪದಲ್ಲೂ ಕೂಡ ಇದ್ದೇ ಇರುತ್ತೆ. ಇದು ನಿತ್ಯ ಸ್ಥಿತಿ. ಈ ಕಲ್ಪದಲ್ಲಿ ಮಾರ್ಗಗಳು, ಮುಂದಿನ ಕಲ್ಪದಲ್ಲಿ ಬೇರೆ ಮಾರ್ಗ, ಹಾಗಿಲ್ಲ. ಪ್ರತಿ ಕಲ್ಪದಲ್ಲಿ ಈ ರೀತಿಯ ಮಾರ್ಗಗಳನ್ನ ಅನುಸರಿಸಿ ಬ್ರಹ್ಮದೇವರ ಬಳಿ ಉಪದೇಶ ಪಡೆದು ಅವ್ರು ಮೋಕ್ಷಕ್ಕೆ ಹೋಗ್ಬೇಕು. ಅಷ್ಟೇ ಅಲ್ಲ, ವೇದ ಮಂತ್ರಗಳ ಅನಾದಿ ಹೇಗೋ ಹಾಗೆ ಅದ್ ಹೇಳಿದ ವಿಷಯನೂ ಅನಾದಿ, ಅವತ್ತಿಂದನೂ ಕೂಡ ಆ ವಿಷಯಗಳು ಇದೆ. ಇಂತಹ ಈ ವಿಷಯಗಳನ್ನು ನಿನಗೆ ನಾನು ತಿಳಿಸಿದ್ದೀನಿ ಅಂತ ಇಷ್ಟು ಪರೀಕ್ಷಿತ್ ರಾಜನಿಗೆ ಬರಬಹುದಾದ ಪ್ರಶ್ನೆಯನ್ನ ತಾವೇ ಮನಸ್ಸಲ್ಲಿಟ್ಕೊಂಡು ಉತ್ತರವನ್ನ ಶುಕಾಚಾರ್ಯರು ಕೊಟ್ರು. ಅಂತೂ ಶುಕಾಚಾರ್ಯರಿಂದ ನಮಗೆ ಸಿಕ್ತು ಈ ವಿಷಯ. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳಿ ಆ ಭಾಗವತ ಸಂಪ್ರದಾಯ ಅಂದ್ರೆ ಭಗವಂತನಿಗೆ ಸಂಬಂಧಪಟ್ಟ ಆ ಸಂಪ್ರದಾಯದಲ್ಲಿ ಬರುವಂತಹ ಈ ಮಾರ್ಗಗಳ ವಿಚಾರ, ವೇದದಲ್ಲಿ ಬಂದಿರೋ ವಿಚಾರವನ್ನ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ತಿಳಿಸೋ ಮುಖಾಂತರ ನಮಗೆಲ್ಲ ವಿಷಯ ತಿಳಿಯಿತು. ಇನ್ನು ಮುಂದೆ ಈ ವಿಷಯ ಬಹಳ ಮುಖ್ಯ. ಸರಿ, ಇದೆಲ್ಲ ಮಾರ್ಗಗಳು ಹೇಳಿದ್ರಲ್ಲ, ಇಷ್ಟೆಲ್ಲ ಮಾರ್ಗಕ್ಕೆ ಹೋಗ್ಬೇಕು ಒಬ್ಬ ಜ್ಞಾನಿ ಹಾಗೆ ಹೀಗೆ ಸರಿ. ಈಗ ಜ್ಞಾನ ಯಾವ್ದ್ರಿಂದ ಪಡೆಯೋದು? ನಾವು ಜ್ಞಾನಿಗಳಾಗ್ಬೇಕು, ಸುಲಭವಾಗಿ ನಾವು ಮೋಕ್ಷದ ದಾರಿಗೆ ಬರ್ಬೇಕು. ಅದಕ್ಕೇನ್ ಮಾಡ್ಬೇಕು? ಭಕ್ತಿಯನ್ನ ಪಡಿಬೇಕು. ಏನ್ ಮಾಡ್ಬೇಕು ಭಕ್ತಿ ಬರ್ಬೇಕು ಅಂದ್ರೆ? ಈ ನಮ್ಗೆ ಸುಲಭವಾದ ಮಾರ್ಗ ಯಾವ ಮಾರ್ಗದಿಂದ ನಾವು ಹೋಗ್ಬೇಕು? ಯಾಕೆ ಅಲ್ಪ ಆಯುಷ್ಯ, ಮನುಷ್ಯರಿಗೆ ಬಹಳಷ್ಟು ಆಯುಷ್ಯ ಇಲ್ಲ, ಕಡಿಮೆ ಶಕ್ತಿ, ಕಡಿಮೆ ಬುದ್ಧಿ, ಇಷ್ಟೆಲ್ಲ ಇದ್ದಾಗ ಮನುಷ್ಯರು ತಾವ್ ಹೇಗ್ ಸಾಧನೆ ಮಾಡ್ಕೊಳ್ಲಿಕ್ ಸಾಧ್ಯ? ಈ ತರಹದ ಮಾರ್ಗಗಳಿಗೆ ಹೋಗ್ಲಿಕ್ ಆಗತ್ತ? ಕಷ್ಟ ಅಲ್ವಾ? ಇಷ್ಟೆಲ್ಲ ದೀರ್ಘವಾದ ಮಾರ್ಗ. ತಾವ್ ಯಾವ ನಾಡಿಯಲ್ಲಿ ನಮ್ಮ ಉತ್ಕ್ರಮಣ ಆಗತ್ತೋ, ಸರಿಯಾಗಿ ಉತ್ಕ್ರಮಣ ಆಗೋದೇ ಕಷ್ಟ. ಇನ್ ಯಾವ ಇಂತಿಂಥ ನಾಡಿಗಳಲ್ಲಿ ದೇಹದಿಂದ ಹೊರಗ್ ಬರ್ಬೇಕು ಆ ಜ್ಞಾನಿ, ಅಷ್ಟೆಲ್ಲ ಧಾರಣ ಧ್ಯಾನ ಮಾಡ್ಬೇಕು, ಇದೆಲ್ಲ ಹೇಗ್ ಸಾಧ್ಯ? ಮತ್ತೆ ಜನರು ಏನ್ ಮಾಡ್ಬೇಕಾಗತ್ತೆ? ಕಲಿಯುಗದಲ್ಲಿ ಜನರು ಏನ್ ಮಾಡ್ಬೇಕು ಅಂತ ಒಂದು ಪ್ರಶ್ನೆ. ಹಾಗಾದ್ರೆ ಮುಕ್ತಿ ಮಾರ್ಗ ಯಾವುದು? ಕಲಿಯುಗದಲ್ಲಿ ವಿಶೇಷವಾಗಿ ಮನುಷ್ಯರಿಗೆ ಮುಕ್ತಿ ಮಾರ್ಗ ಯಾವುದು ಅಂತ ಒಂದು ಪ್ರಶ್ನೆಯನ್ನ ಎತ್ಕೊಡ್ತಾರೆ. ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಈ ಉತ್ತರ ಕೇಳಿದಾಗ ತೃಪ್ತಿ ಆಗತ್ತೆ ನಮ್ಗೆ. ಈ ಉತ್ತರ ಕೇಳಿದಾಗ ಈ ಶುಕಾಚಾರ್ಯ ಹೇಳುವಂತ ಶ್ಲೋಕ ಏನಿದೆಯಲ್ಲ, ಈ ಶ್ಲೋಕ ತುಂಬಾ ತೃಪ್ತಿ ಕೊಡುತ್ತೆ ನಮಗೆ. ಯಾಕೆ ತೃಪ್ತಿ ಕೊಡುತ್ತೆ ಅಂದ್ರೆ, ಕಲಿಯುಗದಲ್ಲಿ ಮುಕ್ತಿ ಮಾರ್ಗ ಯಾವುದು, ಮೋಕ್ಷ ಬೇಕು ಅಂತ ಬಯಸೋರು ಏನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ವಿಜಯಧ್ವಜ ತೀರ್ಥರು ಒಂದು ಅವತರಣಿಕೆ ಕೊಡ್ತಾರೆ. ಅದು ಹೇಳೇ ಬಿಡ್ತೀನಿ ಮೊದಲಿಗೆ. ಅತಃ ಅತ್ರ ನಿಶ್ರೇಯಸಾರ್ಥಿಭಿ ಶ್ರೀ ಭಾಗವತಮೇವ ಅಭ್ಯಸನೀಯಮಿತಿ ಭಾವೇನ ಆಹನಹೀತಿ. ಏನಿಲ್ಲ, ಯಾರಿಗಾದ್ರೂ ಮೋಕ್ಷ ಬೇಕು ಅಂತ ಇಚ್ಛೆ ಇದೆಯಾ, ಶ್ರೀಮದ್ ಭಾಗವತ ಅಭ್ಯಾಸ ಮಾಡ್ತಾ ಇರಿ ಅಂತ ಹೇಳಿದೆ. ಹಾಗಾದ್ರೆ ಇದಕ್ಕೆ ಉತ್ತರ ಏನು? ಮುಕ್ತಿ ಮಾರ್ಗ ಕಲಿಯುಗದಲ್ಲಿರೋ ಜನರಿಗೆ ಭಾಗವತ ಓದಿ, ಭಾಗವತ ಕೇಳಿ ಅಷ್ಟೆ. ಇದು ನಿಶ್ರೇಯಸಕ್ಕೆ ಮಾರ್ಗ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಶ್ಲೋಕದಲ್ಲಿ. ತದಹಂ ತೇ ವಿಧಾಸ್ಯಾಮಿ ಅಂತ ಹಿಂದೆ ಪ್ರತಿಜ್ಞೆ ಮಾಡಿದ್ರು ಶುಕಾಚಾರ್ಯ. ನಾನು ಹೇಳ್ತೀನಿ ನಿನಗೆ ಶ್ರದ್ಧೆ ಬರೋ ರೀತಿಯಲ್ಲಿ ಯಾವ್ದನ್ನ ಕೇಳ್ಬೇಕು, ನೀನು ವಿಶೇಷವಾಗಿ ಮರಣಕಾಲದ ಹತ್ರ ಇದೆಯಾ, ಯಾವ್ದನ್ನ ಕೇಳ್ಬೇಕು, ಅದನ್ನ ಈಗಾಗ್ಲೇ 2 ಅಧ್ಯಾಯದಿಂದ ಹೇಳಾಗಿದೆ,
ಮುಂದೆನೂ ಕೂಡ ಈ ಭಾಗವತ ನೀನ್ ಕೇಳ್ಬೇಕು. ಅದಕ್ಕೆ ಭಾಗವತದ ಮಹಿಮೆಯನ್ನ ಅವರೇ ಈಗ 3 ಶ್ಲೋಕದಿಂದ ತಿಳಿಸ್ತಾರೆ. ಭಾಗವತದ ಮಹಿಮೆ ಎಷ್ಟು ಅನ್ನೋದನ್ನ ಈಗ ಪ್ರಾರಂಭ ಮಾಡ್ತಾರೆ. 36ನೆಯ ಶ್ಲೋಕ. ನಹ್ಯತೋನ್ಯ ಶಿವ ಪಂಥಾಃ ವಿಶ್ರುತಃ ಸಂಸೃತಾವಿಹ ವಾಸುದೇವೇ ಭಗವತಿ ಭಕ್ತಿಯೋಗೋ ಯತೋ ಭವೇತ್. ಭಕ್ತಿಯೋಗೋ ಯತೋ ಭವೇತ್. ನಮಗೆ ಭಕ್ತಿ ಬರೋದು ಮುಖ್ಯ. ಕಲಿಯುಗದಲ್ಲಿ ಮನುಷ್ಯರಿಗೆ ಯಾವುದೇ ಯುಗದಲ್ಲಿ ಇರ್ಲಿ, ಅದು ವಿಶೇಷವಾಗಿ ಕಲಿಯುಗದಲ್ಲಿ ಭಕ್ತಿ ಬರ್ಬೇಕು. ಭಕ್ತಿಯ ಯೋಗ ಸಂಬಂಧ ನಮಗ್ ಯಾವಾಗ ಆಗೋದು, ಯಾರೆಲ್ಲ ಆಗ್ಬೇಕು? ಭಗವಂತ ವಾಸುದೇವನಲ್ಲಿ ಆಗ್ಬೇಕು. ವಾಸುದೇವೇ ಭಗವತಿ ಭಕ್ತಿ ಯೋಗೋ ಯಥೋ ಭವೇತ್. ದೇವರಲ್ಲಿ ಭಕ್ತಿ ಬರಬೇಕು ನಮಗೆ. ಅದು ವಾಸುದೇವ ರೂಪಿ ಪರಮಾತ್ಮನಲ್ಲಿ ಭಕ್ತಿ ಬರಬೇಕು. ಈ ಭಕ್ತಿ ಬರ್ಲಿಕ್ಕೆ ಏನ್ ಕಾರಣ? ಯಾವ್ದಾರೊಂದು ದಾರಿ ಇದೆಯಾ? ಇಹ ಸಂಸ್ಕೃತ, ಈ ಸಂಸಾರದಲ್ಲಿ ಒಂದು ದಾರಿ ಇದೆ. ಯಾವ್ದಾ ದಾರಿ? ವಿಶ್ರುತ, ಬಹಳ ಪ್ರಸಿದ್ಧವಾದ ದಾರಿ ಅಂತೆ. ಈ ದಾರಿಯನ್ನ ಹಿಡ್ಕೊಂಡ್ರೆ ಖಂಡಿತ ಭಗವಂತನಲ್ಲಿ ಭಕ್ತಿ ಬಂದೇ ಬರುತ್ತೆ. ಯಾವುದು? ನಹ್ಯತೋನ್ಯ ಶಿವ ಪಂಥಾಃ. ಶಿವ ಪಂಥಾಃ. ಪಂಥಾಃ ಅಂದ್ರೆ ದಾರಿ, ಶಿವ ಪಂಥ ಅಂದ್ರೆ ಮಂಗಳ ದಾರಿ, ಮಂಗಳಕರವಾದ ದಾರಿ. ನಿಮಗೆ ಒಳ್ಳೆ ದಾರಿ ಅಂತಿದ್ರೆ ಇದಕ್ಕಿಂತ ಬೇರೆ ನಿಮಗೆ ಒಳ್ಳೆ ದಾರಿ ಸಿಗಲ್ಲ. ನಹಿ ಅತಃ ಅನ್ಯ ಪಂಥಾಃ ಶಿವ. ಮಂಗಳ ಶಿವ, ಮಂಗಳಕರವಾದ ದಾರಿ, ಇದನ್ ಬಿಟ್ಟು ಬೇರೆ ನಿಮಗ್ ಸಿಗಲ್ಲ. ಯಾವ್ದ ದಾರಿ ಅಂದ್ರೆ ಶ್ರೀಮದ್ ಭಾಗವತದ ಅಭ್ಯಾಸ. ಭಾಗವತ ಅಭ್ಯಾಸ, ಭಾಗವತ ಅಧ್ಯಯನ ಏನಿದೆ ಇದೆ. ಇದಕ್ಕಿಂತ ಮತ್ತೊಂದು ದಾರಿ ಈ ಸಂಸಾರದಲ್ಲಿರೋ ಜನರಿಗೆ ಇಲ್ಲ. ಯಾಕೆ ಅಂದ್ರೆ ಈ ಭಾಗವತ ಗ್ರಂಥ ಅಭ್ಯಾಸ ಮಾಡೋದ್ರಿಂದ, ಭಾಗವತ ಗ್ರಂಥ ಕೇಳಿ ನಾವದನ್ನ ಬರೆಯೋದ್ರಿಂದ, ಹೇಗಾದ್ರೂ ಒಟ್ಟು ಮಾಡೋದ್ರಿಂದ ಏನು ಫಲ? ವಾಸುದೇವೇ ಭಗವತಿ ಭಕ್ತಿ ಯೋಗೋ ಯಥೋ ಭವೇತ್. ಯಾವ ಈ ಭಾಗವತದ ಅಧ್ಯಯನದಿಂದ ಭಗವಂತನಾದ ವಾಸುದೇವನಲ್ಲಿ ಭಕ್ತಿಯ ಯೋಗ, ನಮಗೆ ದೇವರಲ್ಲಿ ಭಕ್ತಿ ಜಾಗೃತಿ ಆಗೋದೇ ಇದರ ಫಲ. ಅದಕ್ಕೋಸ್ಕರ ಅಲ್ಪಾಯುಷ್ಯವನ್ನ ಪಡೆದ ಮನುಷ್ಯರು ಸುಲಭವಾಗಿ ತಾವು ಭಗವಂತನಲ್ಲಿ ಭಕ್ತಿಯನ್ನ ಮಾಡಬೇಕು ಅಂದ್ರೆ ಭಾಗವತ ಮಾರ್ಗಕ್ಕೆ ಬರಲೇಬೇಕು. ನಹ್ಯತಃ ಶಿವ ಪಂಥ ಅನ್ಯ ಅಂತ ಹೇಳ್ಬಿಡ್ತಾರೆ ಸ್ಪಷ್ಟವಾಗಿ. ಇದಕ್ಕಿಂತ ಬೇರೆ ಒಂದು ಅಷ್ಟು ಒಳ್ಳೆ ಮಾರ್ಗ ಅದು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಭಾಗವತಾಭ್ಯಾಸಕ್ಕೆ ತುಂಬಾ ಮಹತ್ವವನ್ನ ಕೊಟ್ಟಿದ್ದಾರೆ. ಅದನ್ನ ಭಾಗವತ ತಾತ್ಪರ್ಯದಲ್ಲಿ ವಿವರಿಸ್ತಾ, ಯದ್ ಭಗವಾನಾಹ ಅಥೋ ಭಾಗವತಾಖ್ಯಾನ ಶಿವ ಪಂಥಾನಃ. ಯಾಕಿದು ಅಷ್ಟು ಭಾಗವತ ತುಂಬಾ ಒಳ್ಳೆಯ ಮಾರ್ಗ ಯಾಕೆ, ಮಂಗಳಕರ ಮಾರ್ಗ ಯಾಕೆ ಅಂದ್ರೆ ಇದು ಭಗವಂತ ಹೇಳಿದ್ದಾನೆ. ಎಷ್ಟು ಚೆನ್ನಾಗಿ ಅರ್ಥ ಮಾಡಿದ್ದಾರೆ ಇದಕ್ಕೆ ಮಧ್ವಾಚಾರ್ಯರು. ಭಗವಾನಾಹ ಅತಃ ಭಾಗವತಾಖ್ಯಾನ ಶಿವ ಪಂಥಾನ. ಭಾಗವತ ಅಂತ ಯಾಕೆ ಕರೆಯೋದು ಇದನ್ನ? ಭಗವಂತರಿಂದ ಬಂದಿದ್ದು, ಆದ್ರಿಂದ ಇದಕ್ಕೆ ಭಾಗವತ ಅಂತ ಹೆಸರು. ಭಗವಂತನಾದ ವೇದವ್ಯಾಸರು ಬರೆದದ್ದು ಇದನ್ನ. ಆ ಭಗವಂತರಾದ ವೇದವ್ಯಾಸರೇ ಬರೆದ ಮೇಲೆ ಅಂತ ಭಾಗವತಕ್ಕಿಂತ ಮತ್ತೊಂದು ಬೇಕಾ ನಮ್ಗೆ? ಶಿವ ಪಂಥ ಮತ್ತೊಂದು ಮಂಗಳಕರವಾದ ಮಾರ್ಗ ಸಿಗತ್ತಾ ನಮಗೆ? ಇದಕ್ಕಿಂತ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಈ ಭಾಗವತದ ಮಹಿಮೆಯನ್ನ ಇಲ್ಲಿ ತಿಳಿಸಿದ್ದಾರೆ. ಇದೊಂದು ಇಲ್ಲಿ ನಹ್ಯತೋನ್ಯ ಶಿವ ಪಂಥಾಹ ವಿಶ್ರುತ ಅಂತ ಇಲ್ಲಿ ಅನ್ಯ ಶಿವ ಅಂತೆಲ್ಲ ಪುಲ್ಲಿಂಗ ಶಬ್ದ ಬಳಸಿದ್ದಾರೆ. ಅದಕ್ಕೆ ಗ್ರಂಥ ಅಂತ ತಗೊಳ್ಬೇಕು. ಅಂದ್ರೆ ಇದಕ್ಕಿಂತ, ಈ ಗ್ರಂಥಕ್ಕಿಂತ ಮತ್ತೊಂದು ಮಂಗಳಕರವಾದ ಗ್ರಂಥ ಮಾರ್ಗ ಸಿಗೋದಿಲ್ಲ ಅನ್ನೋ ರೀತಿಯಲ್ಲಿ ವಿವರಣೆ ಮಾಡಿದ್ರು. ಅದ್ ಯಾಕೆ ಅಷ್ಟೊಂದು ಈ ಭಾಗವತದ ಬಗ್ಗೆ ಹೇಳ್ತೀರಿ? ಈಗ ಭಾಗವತ ಶಬ್ದಕ್ಕೆ ಅರ್ಥ ಭಗವಂತ ರಚನೆ ಮಾಡಿದ್ದು, ಭಗವಂತ ಹೇಳಿದ್ದು, ಅದೇ ಭಾಗವತ. ಭಗವಂತ ಹೇಳಿದ್ದು ಭಗವಂತನಿಂದ ಬಂದಿದ್ದು, ಹಾಗಾಗಿ ಭಾಗವತ ಅಂತ ಹೇಳ್ತೀವಿ. ಭಗವಂತನಿಗೆ ಸಂಬಂಧಪಟ್ಟಿದ್ದು ಭಾಗವತ ಅಂತ.
ಅದೇನ್ ಭಾಗವತ, ಏನ್ ಪುರಾಣಗಳೇನ್ ಬೇರೆ ಯಾವ್ದು ಹೇಳಲಿಲ್ವಾ? ಎಲ್ಲಾ ಪುರಾಣಗಳನ್ನು ಹೇಳಿದ್ದಾರೆ, ಎಲ್ಲವೂ ಒಂದ್ ರೀತಿ ಭಾಗವತನೇ ಆಯ್ತು ನಿಮ್ ಪ್ರಕಾರ. ಯಾಕೆಲ್ಲ ಭಗವಂತನೇ ಹೇಳಿರ್ತಾನೆ. ಆದ್ರಿಂದ ಈ ಭಾಗವತಕ್ಕೆ ಯಾಕೆ ಮಹಿಮೆ, ಇದಕ್ಕಿಂತ ಒಂದು ಶ್ರೇಯೋ ಮಾರ್ಗ ನಿಮಗಿಲ್ಲ ಅನ್ನೋ ರೀತಿ ಭಕ್ತರಿಗೆ ಯಾಕೆ ಉಪದೇಶ ಕೊಡ್ತಾ ಇದ್ದೀರಿ ಅಂದ್ರೆ ಅದಕ್ಕೆ ಒಂದು ಕಾರಣ ಇದೆ. ಅದೇನು ಅಂತ ಮುಂದೆ ಬಿಡಿಸ್ತಾರೆ. 37ನೇ ಶ್ಲೋಕ. ಭಗವಾನ್ ಬ್ರಹ್ಮಕಾರ್ಸ್ನೇನ ತ್ರಿರನ್ವೀಕ್ಷ್ಯ ಮನೀಷಯಾ ತದ್ಧಿಹ್ಯಪಶ್ಯತ್ ಕೂಟಸ್ಥೆ ರತಿರಾತ್ಮನ್ಯತೋ ಭವೇತ್. ನೋಡಿ, ವೇದ ಈ ಭಾಗವತಕ್ಕೆ ವಿಶೇಷವಾಗಿ ಯಾಕೆ ಮಹತ್ವ ಕೊಟ್ಟಿದ್ದಾರೆ ಅಂದ್ರೆ, ಭಗವಾನ್ ವೇದವ್ಯಾಸರು ತಾವು ಸಮಗ್ರ ವೇದ ರಾಶಿಯನ್ನ, ಈ ಭಾಗವತವನ್ನ ತಾವು ರಚನೆ ಮಾಡ್ಬೇಕಾದ್ರೆ ಇದೆಲ್ಲ ರಿಪೀಟ್ ಮಾಡ್ಬೇಕು ಅಂತ ಹಾಕಿದ್ದಾರೆ. ನಿಮಿಷ ಒಂದ್ಸಲಿ ಇನ್ನೊಮ್ಮೆ ಶ್ಲೋಕ ಹೇಳ್ಬಿಡ್ತೀನಿ. ಭಗವಾನ್ ಬ್ರಹ್ಮಕಾರ್ಸ್ನೇನ ತ್ರಿರನ್ವೀಕ್ಷ್ಯ ಮನೀಷಯಾ ತದ್ಧಿಹ್ಯಪಶ್ಯತ್ ಕೂಟಸ್ಥೆ ರತಿರಾತ್ಮನ್ಯತೋ ಭವೇತ್. ಭಗವಾನ್ ಬ್ರಹ್ಮ ವೇದವ್ಯಾಸರು ತಾವು ಈ ಭಾಗವತ ರಚನೆ ಮಾಡೋದಕ್ಕಿಂತ ಮೊದಲು ಏನ್ ಮಾಡಿದ್ರು, ಸಮಗ್ರ ವೇದರಾಶಿಯನ್ನ ಮೂರ್ ಸಲಿ ತಮ್ಮ ಬುದ್ಧಿಯನ್ನ ನೋಡಿದೆ. ಅವ್ರಿಗೆ ನೋಡೋ ಅವಶ್ಯಕತೆ ಇಲ್ಲ, ಸ್ವತಃ ಸರ್ವಜ್ಞರು ವೇದವ್ಯಾಸರು, ಎಲ್ಲ ಗೊತ್ತಿದೆ ಅವರ ತಲೆಯಲ್ಲಿದೆ. ಆದ್ರೂ ವೇದರಾಶಿ ನೋಡಿದ್ರಂತೆ 3 ಸಲಿ, ಮೊದಲಿಂದ ಕೊನೆಗೆ. ಒಂದ್ಸಲಿ ವೇದರಾಶಿ ಓದೋದು ಅನ್ನೋದು ಒಂದೇ, ನಾವು ಸುಮ್ನಿರೋದು ಒಂದೇ. ಆ ರೀತಿ ಆಗ್ಬಿಡುತ್ತೆ. ಯಾಕೆ ಸುಮ್ನೆ ಅದನ್ನ ಓದಕ್ಕೆ ಶುರು ಮಾಡೋದು ಮುಗಿಯಲ್ಲ, ಅದು ಸುಮ್ನೆ ಕೂಡೋದು ವಾಸಿ ಅಂತ ಅನ್ಸುತ್ತೆ. ಆದ್ರೆ ವೇದವ್ಯಾಸರ ಆಗ್ ಮಾಡ್ಲಿಲ್ಲ, ವೇದವ್ಯಾಸರಿಗೆ ಅದು ಸಾಧ್ಯ. ಇವೆಲ್ಲ ವಿಷಯ ನಮ್ಗೆ ಸುಧಾ ಪಾಠದಲ್ಲಿ ಇತ್ತೀಚೆಗೆ ಆಯ್ತು ಅಲ್ಲ. ನಮಗೆಲ್ಲ ವೇದ ಮಂತ್ರಗಳ ಅನಂತ ಓದ್ಲಿಕ್ಕೆ ಆಗಲ್ಲ. ಆದ್ರೆ ವೇದವ್ಯಾಸರಿಗೆಲ್ಲ ಹೇಗೆ ಅಂದ್ರೆ ಭಗವಂತನ ಒಂದು ರೋಮದಲ್ಲಿ ಇಷ್ಟೆಲ್ಲ ಕೂತಿದೆ ಅಷ್ಟೇ. ಪ್ರಳಯ ಕಾಲದ ಸಮುದ್ರನೇ ದೇವರ ಒಂದು ರೋಮದ ಒಳಗಡೆ ಇದೆಯಂತೆ. ಪ್ರಳಯ ಕಾಲದ ಸಮುದ್ರ ಅದು ಎಷ್ಟು ದೊಡ್ಡದು ಅದ್ ಲೆಕ್ಕನೇ ಇಲ್ಲ. ಅಂಥ ಸಮುದ್ರ ದೇವರ ಒಂದು ರೋಮದ ಒಳಗಡೆ ಇದೆ ಅಷ್ಟೇ. ಒಂದು ರೋಮ ಕೂದ್ಲು ಒಂದು ರೋಮದ ಒಳಗಡೆ ಇದೆ. ಹಾಗೆ ಇಡೀ ಅವ್ಯಾಕೃತಾಕಾಶದಲ್ಲಿ ಒಂದು ಪರಮಾಣು ಇದ್ರೆ ಹೇಗೋ ಹಾಗೆ ಇಡೀ ದೇವರ ಜ್ಞಾನದಲ್ಲಿ ವೇದವ್ಯಾಸರ ಜ್ಞಾನ ರಶ್ಮಿ, ವೇದವ್ಯಾಸರ ಇದರಲ್ಲಿ ಒಂದು ಪರಮಾಣುವಿನ ತರ ವೇದರಾಶಿ ಇತ್ತೆ ಅಷ್ಟೇ. ಅಷ್ಟು ದೊಡ್ಡ ಸ್ವರೂಪ ಭಗವಂತಂದು. ಹೀಗೆ ಇಂಥ ಭಗವಂತನ ಸ್ವರೂಪ ಇಷ್ಟಿದ್ದ ಮೇಲೆ ಅವನಿಗೆ ವೇದರಾಶಿಯನ್ನ 3 ಸರಿ ಹೇಳೋ ದೊಡ್ಡ ವಿಷಯ ಅಲ್ಲ. ಅದಕ್ಕೆ ಹೇಳಿದ್ರು, ದೇವರು ಬ್ರಹ್ಮಸೂತ್ರ ಮಾಡಿ ನಿರ್ಮಾಣ ಮಾಡಿ ಕೊಟ್ಟ ಮೇಲೆ ನಮ್ಗಿದೇನು ತೊಂದರೆನೇ ಇಲ್ಲ. ಆ ಬ್ರಹ್ಮಸೂತ್ರದಿಂದ ಒಂದು 4-5 ಶಾಖೆಗಳನ್ನಾದ್ರೂ ನಾವು ತಿಳ್ಕೊಳ್ಬಹುದು ಅಷ್ಟೇ. ಆ 4-5 ಶಾಖೆಗಳನ್ನ ತಿಳ್ಕೊಂಡು ಇದಕ್ಕೆ ಈ ಅರ್ಥ ಅಂತ ಗೊತ್ತಾದ್ಮೇಲೆ ಬೇರೆ ಶಾಖೆಗಳಿಗೂ ಹೀಗೆ ಅರ್ಥ ಏನೇನ್ ಹೇಳ್ತಾರೆ ಅಂತ, ಇದೆಲ್ಲ ಸುಧಾ ಗ್ರಂಥದಲ್ಲಿ ಅನುವ್ಯಾಖ್ಯಾನದಲ್ಲಿ ಮೊನ್ನೆ ಬಂತು ವಿಚಾರಗಳು. ಇಲ್ಲಿ ಬ್ರಹ್ಮ ಕಾರ್ಸ್ನೇನ ತ್ರಿರನ್ವೀಕ್ಷ 3 ಬಾರಿ ಆ ವೇದ ರಾಶಿಗಳನ್ನ ವೇದವ್ಯಾಸರು ತಮ್ಮ ಬುದ್ಧಿಯಿಂದ ಒಮ್ಮೆ ನೋಡಿದ್ರಂತೆ. ನೋಡಾದ ಮೇಲೆ ಈ ಭಾಗವತ ರಚನೆಯನ್ನ ಮಾಡಿದ್ರು. ಹಾಗಾದ್ರೆ ಭಾಗವತ ಬರೆಯೋ ಮುಂಚೆ ವೇದವ್ಯಾಸರು 3 ಸಲಿ ಸಮಗ್ರ ವೇದರಾಶಿಯನ್ನು ನೋಡಿ ತಾವು ಬರ್ದಿದ್ದಾರೆ. ಬರಿಬೇಕಾದ್ರೆ ಇದು ಓದಿದ್ರೆ ಭಕ್ತಿ ಬರ್ಲೇಬೇಕು. ರತಿಹಿ ಆತ್ಮನ್ಯತೋ ಭವೇತ್. ಭಗವಂತನಲ್ಲಿ ಆಸಕ್ತಿ ಈ ಭಾಗವತ ಅಧ್ಯಯನ ಮಾಡೋರ್ಗ್ ಬರ್ಬೇಕು. ಅದಕ್ಕೋಸ್ಕರ ಯಾವ ರೀತಿ ಬರಿಬೇಕು ಅಂತ ತಾವು ಸಮಗ್ರ ವೇದರಾಶಿ ನೋಡಿ ಬರೆದಿದ್ದಾರೆ. ಆಮೇಲೆ ಅದು ಕೂಟಸ್ಥೆ ಅಂದ್ರೆ ನಿರ್ವಿಕಾರ. ಆಕಾಶ ಹೇಗೆ ಅವ್ಯಾಕೃತ ಆಕಾಶಕ್ಕೆ ಯಾವುದೇ ವಿಕಾರ ಆಗಲ್ವೋ ಆ ರೀತಿ ವಿಕಾರ ಆಗಲ್ಲ ಪರಮಾತ್ಮನಿಗೆ. ಯಾಕಂದ್ರೆ ಆಕಾಶಕ್ಕೆ ಯಾವ ವಿಕಾರ ಆಗತ್ತೆ? ಆಕಾಶಕ್ಕೆ ಹೋಗಿ ನಾವು ಖಡ್ಗ ತಗೊಂಡೋ ಕತ್ತಿ ತಗೊಂಡೋ ಬೀಸ್ತಾ ಇದ್ರೆ ಅದೇನಾಗಲ್ಲ, ನಮ್ ತಲೆಗೆ ಬಿದ್ರೆ ನಮ್ಗೆ ಆಗತ್ತೆ ಅಷ್ಟೇ ಹೊರತು ಆಕಾಶಕ್ಕೆ ಏನಾದ್ರು ಆಗತ್ತಾ? ಏನೂ ಆಗಲ್ಲ. ಆಕಾಶಕ್ಕೆ ಏನಾದ್ರು ಉಗುಳಿದ್ರೆ ಎಲ್ಲಿ ಬೀಳತ್ತೆ? ಆಕಾಶಕ್ಕೆ ಏನಾರು ಆಗತ್ತಾ? ಏನೂ ಆಗಲ್ಲ. ಆಕಾಶಕ್ಕೆ ಯಾವುದೇ ವಿಕಾರ ಆಗಲ್ಲ. ಅದು ಕೂಡ ಭೂತಾಕಾಶ ಇರ್ಲಿ, ಅದಕ್ಕೇನೋ ಒಂದ್ ದಿವ್ಸ ಹೊರಟೋಗ್ಬಿಡೋದು ಭೂತಾಕಾಶ ಅಂದ್ರೆ ನಾವು ನೋಡ್ತಾ ಇರೋಂತ ಆಕಾಶ.
ಅದಕ್ಕೆ ನಾಶ ಇರ್ಬೋದೇನೋ, ಆದ್ರೆ ಅವ್ಯಾಕೃತಾಕಾಶಕ್ಕೆ ಎಂದು ಆಗೋದಿಲ್ಲ. ಅಂತ ಅವ್ಯಾಕೃತಾಕಾಶದಂತೆ ಪರಮಾತ್ಮ ಎಂದಿಗೂ ತಾನು ನಾಶವನ್ನ ಪಡೆಯಲ್ಲ. ಅಂತಹ ಭಗವಂತನಲ್ಲಿ ಆಸಕ್ತಿ ಬರಬೇಕು, ಹಾಗೂ ಒಂದು ಗ್ರಂಥ ಬರೀಬೇಕು ಅಂತ ಯೋಚಿಸಿ ತಾವು ಬರೆದರು ಅಂತ. ವಸ್ತುತಃ ಇದೆಲ್ಲ ಲೀಲೆ. ವೇದವ್ಯಾಸರು ಈ 3 ಸಲ ವೇದರಾಶಿ ಓದಿ ಬರೆಯೋ ಅವಶ್ಯಕತೆ ಇರ್ಲಿಲ್ಲ. ಆದ್ರೆ ಅದನ್ನ ಮಾಡಿದ್ದಾರೆ ಅಂದ್ರೆ ಅರ್ಥ ಏನು, ನಿಮಗೆ ಭಾಗವತದ ಬಗ್ಗೆ ಆಧಾರ ಬರ್ಬೇಕು. ಭಾಗವತ ಅಂದ್ರೆ ಏನು? ದೇವರಿಗೆ ಅಷ್ಟು ಪ್ರೀತಿ. ವೇದವ್ಯಾಸರು ಭಾಗವತ ಕೊಟ್ಟಿದ್ದೇ ದೇವರ ಮೇಲೆ ಭಕ್ತಿ ಇದು ಜಾಸ್ತಿ ಆಗ್ಲಿ ಮನುಷ್ಯರಿಗೆ. ಯಾವುದನ್ನ ಕೇಳಿದಾಗ ಭಕ್ತಿ ದೇವರಲ್ಲಿ ಜಾಗೃತಿ ಆಗಬೇಕು, ಯಾವ ಗ್ರಂಥ ಅಭ್ಯಾಸ ಮಾಡಿದಾಗ ಆಗಬೇಕು ಅಂತ ಪರಮಾತ್ಮನಲ್ಲಿ ನಮ್ಗೆ ಭಕ್ತಿ. ಆ ಭಕ್ತಿ ಜಾಗೃತಿಗೋಸ್ಕರನೇ ತಾವು ಅದರ ಬಗ್ಗೆ ಆಧಾರ ತೋರಿಸ್ಲಿಕ್ಕೆ 3 ಬಾರಿ ಸಮಗ್ರ ವೇದ ರಾಶಿಯನ್ನ ನೋಡಿ ತಾವು ಬರೆದಿದ್ದಾರೆ ಈ ಭಾಗವತವನ್ನ ಅಂತ ಇಷ್ಟು ಸ್ಫುಟಪಡಿಸಿ ಮುಂದಕ್ಕೆ ಇನ್ನು ಈ ಶ್ಲೋಕದ ವಿಚಾರವನ್ನ ಮಾಡ್ತಾರೆ. ಅದೇನು ಅನ್ನೋ ವಿಷಯವನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ಪ್ರಾಣ ಶ್ರೀಮನ್ಮೂಲ ಗೋಪಾಲ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಗುರುಗಳೇ, ಈ ಶ್ಲೋಕ ಇನ್ನೊಂದ್ಸಾಗಿ ಹೇಳಿ. ನಮಸ್ಕಾರ ಗುರುಗಳು. ನೀವು ಹೇಳುವಾಗ ಸೌಂಡ್ ಕಮ್ಮಿ ಆಗೋಯ್ತು. ಅತ್ರ ದಯೋಭಾವ